ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಈಗಿನ ಚುಮು ಚುಮು ಚಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅತಿ ಸುಲಭವಾಗಿ ನಾಲಿಗೆ ರುಚಿಯನ್ನು ಹೆಚ್ಚಿಸುವಂತಹ ಗೋಬಿ ಪರಾಟ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ಲವರ್ ಗೋಬಿನ ಬಳಸಿ ತುಂಬಾ ಸುಲಭವಾಗಿ ನೋಡ್ತಾ ಇರೋ ಹಾಗೆ ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ಸ್ಟಫಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಫಿಲ್ ಆಗಿದೆ ಅಂತ. ಹಾಗೇನೆ ಈ ಪರೋಟಾನ ಇನ್ನಷ್ಟು ರುಚಿಕರವಾಗಿ ಮಾಡೋದಕ್ಕೆ ಹಿಟ್ಟನ್ನು ಕಲಸೋದು ಕೂಡ ಮುಖ್ಯ ಆಗುತ್ತೆ. ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ 1 ಗೆಡ್ಡೆ ಆಗುವಷ್ಟು ಹೂಕೋಸನ್ನು ತಗೊಂಡಿದ್ದೀನಿ. ಹೂಕೋಸಿನ ಕೆಳಭಾಗದಲ್ಲಿರುವಂತಹ ಗೆಡ್ಡೆನ ಕಟ್ ಮಾಡಿ ನಂತರ ನಾನಿಲ್ಲಿ ಕೈನಿಂದ ಬಿಡಿಸ್ಕೊಳ್ತಾ ಇದ್ದೀನಿ. ಇದನ್ನು ಈ ಥರ ಬಿಡಿಸ್ಕೊಂಡು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ, ಹುಳ ಏನಾದರೂ ಇದ್ದರೆ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ನಂತರ ನೋಡಿ ನಾನಿಲ್ಲಿ ಸ್ವಲ್ಪ ದಪ್ಪದಾಗಿ ಹಾಗೆ ಇನ್ನು ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಕೊಂಡಿದ್ದೀನಿ. ಈ ದಪ್ಪದಾಗಿರುವಂಥ ಹೂಕೋಸನ್ನು ಈ ತುರಿಯೋ ಮಣೆಯ ಸಹಾಯದಿಂದ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇನ್ನೂ ಸ್ವಲ್ಪ ದಪ್ಪದಾಗಿ ತುರಿಯೋ ಮಣೆ ಇದ್ದರೆ ಅದರಲ್ಲೂ ಕೂಡ ತುರಿಬೋದು. ಒಂದು ಸ್ವಲ್ಪ ದಪ್ಪದಾಗಿದ್ದರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ತುರಿದಿದ್ದೀನಿ. ಇಲ್ಲ ಅಂದರೆ ನಾವು ಚಾಪರ್ನಲ್ಲಿ ಕೂಡ ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಬೋದು. ಚಾಪರ್ ಇಲ್ಲ ಅಂದರೆ ನೀವು ತುರಿಯೋ ಮಣೆಯಲ್ಲಿ ಈ ಹೂಕೋಸನ್ನು ತುರಿಬಹುದು. ಸ್ವಲ್ಪ ಚಾಪರ್ ಇದ್ದರೆ ಬೇಗನೆ ಆಗೋಗುತ್ತೆ. ಸ್ವಲ್ಪ ದಪ್ಪದಾಗಿಯೇ ಇರಬೇಕು, ಟೇಸ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ಒಂದು ಸ್ವಲ್ಪ ಲೈಟಾಗಿ ದಪ್ಪದಾಗಿದೆ. ತೀರ ದಪ್ಪ ಆಗಿಬಿಟ್ರೆ ನಾವು ಪರೋಟ ಲಟ್ಟಿಸೋ ಟೈಮಲ್ಲಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ದಪ್ಪದಾಗಿದ್ದರೆ ಸಾಕು. ಉಳಿದಂಥ ಎಲ್ಲ ಹೂಕೋಸನ್ನು ನಾನಿಲ್ಲಿ ಚಾಪ್ ಮಾಡಿಟ್ಟಿದ್ದೀನಿ. ನಂತರ ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಹಾಗೆ ಇದನ್ನು ಬಿಡಬೇಕಾಗುತ್ತೆ. ಯಾಕಂದರೆ ಇದು ನೀರಿನಂಶ ಬಿಡುತ್ತೆ. ಹೀಗೆ 3 ರಿಂದ 4 ನಿಮಿಷ ಆದಮೇಲೆ ಈ ಹೂಕೋಸನ್ನು ಈ ಥರ ನೋಡಿ ಹಿಂಡಿದ್ರೆ ಸಾಕು, ಅದರಲ್ಲಿರುವಂಥ ನೀರಿನಂಶ ಎಲ್ಲ ಕೂಡ ಬಂದ್ಬಿಡುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ನೀರನ್ನು ಹಿಂಡಿ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ನೀರನ್ನು ಹಿಂಡಬಹುದು. ಈ ಬಂದಿರತಕ್ಕಂಥ ನೀರನ್ನು ಚೆಲ್ಲಬಾರ್ದು. ಇದನ್ನೇ ನಾವು ಗೋಧಿ ಹಿಟ್ಟಿನಲ್ಲಿ ಸೇರಿಸಿ ನಾದ್ಕೊಳ್ಬೇಕಾಗುತ್ತೆ. ಇದರಿಂದ ನಾವು ಮಾಡುವಂಥ ಪರೋಟ ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ ಅನ್ಬೋದು. ನೋಡಿ, ಇಲ್ಲಿ ನೀರನ್ನು ತೆಗೆದು ನಾನು ಸೈಡಿಗೆ ಎತ್ತಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಿಂಡಿ ತೆಗೆದ ಮೇಲೆ ಈ ಹೂಕೋಸು ಅನ್ನೋದು ಎಷ್ಟು ಕಡಿಮೆ ಆಗಿದೆ ಅಂತ. ಇದನ್ನ ಇವಾಗ ಒಂದು ಸ್ವಲ್ಪ ಹೊತ್ತು ನಾನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಗೋಧಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. 2 ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಂತರ 3.5 ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಹೂಕೋಸಿನ ನೀರನ್ನು ಸೇರಿಸ್ತಾ ಇದ್ದೀನಿ. ಬರೀ ಗೋಧಿ ಹಿಟ್ಟನ್ನೇ ನಾದ್ಕೊಳ್ಳೋದಕ್ಕಿಂತ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಈ ಹೂಕೋಸಿನ ನೀರನ್ನು ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಮಾಡುವಂಥ ಪರೋಟ ರುಚಿ ಹೆಚ್ಚಾಗುತ್ತೆ. ತಿಂತಾ ಇರಬೇಕಾದ್ರೆ ಆ ಸ್ವಾದ ಕೂಡ ನಿಮಗೆ ಅರ್ಥ ಆಗುತ್ತೆ. ನಂತರ ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕು. ಸ್ವಲ್ಪ ಜೋರು ಹಾಕಿ ಈ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಸಾಫ್ಟಾಗಿ. ನೋಡಿ, ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಡಾಗಿದೆ. ನಂತರ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಮತ್ತೆ ಒಂದು ಸ್ವಲ್ಪ ಇದನ್ನು ನಾದ್ಕೊಂಡು ಒಂದು 5 ರಿಂದ 10 ನಿಮಿಷನಾದರೂ ಇದನ್ನು ನೆನೆಯಕ್ಕೆ ಬಿಡಬೇಕಾಗುತ್ತೆ. 10 ನಿಮಿಷ ಇಲ್ಲ ಅಂದರೂ ಕೇವಲ ಒಂದು 5 ನಿಮಿಷ ನೆಂದರೆ ಸಾಕು. ಅಷ್ಟರಲ್ಲಿ ಹೂಕೋಸಿನ ಸ್ಟಫಿಂಗನ್ನು ರೆಡಿ ಮಾಡೋಣ. ನೋಡಿ, ಇಲ್ಲಿ ಬಿಡಿ ಬಿಡಿಯಾಗಿ ಮಾಡಿಟ್ಟಂತಹ ಹೂಕೋಸಿನ ಜೊತೆಗೆ 1-2 ಚಮಚ ಆಗುವಷ್ಟು ಧನಿಯಾ ಪುಡಿ, ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲ ಸೇರಿಸಿದ್ದೀನಿ. ಇದರಿಂದ ಟೇಸ್ಟು ಸಖತ್ತಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಅರಿಶಿನ, ಇದೆಲ್ಲವನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಇಲ್ಲಿ ನಾನು ಉಪ್ಪು ಹಾಕಿಲ್ಲ. ಫಸ್ಟಿಗೆ ಈ ಮಸಾಲೆ ಎಲ್ಲವನ್ನು ಕೂಡ ಈ ಗೋಬಿನಲ್ಲಿ ಬೆರೆಸಿಟ್ಕೊಂಡು ನಂತರ ಈ ಕಡೆ ಒಂದು ಚಿಕ್ಕದಾದಂಥ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸಿ ಒಂದು ಸ್ವಲ್ಪ ಜೀರಿಗೆ,
ಒಂದು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ವಾಸನೆ ಹೋಗಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಕರಿಬೇವೆಲೆನ ಸೇರಿಸ್ತಾ ಇದ್ದೀನಿ. ಈ ಕರಿಬೇವೆಲೆನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇನ್ನೂ ಖಾರವಾಗಿ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಈ ಒಗ್ಗರಣೆಯಲ್ಲಿ ಸೇರಿಸಿ ಫ್ರೈ ಮಾಡ್ಕೊಳ್ಬಹುದು. ನಂತರ ಇವಾಗ ಮಸಾಲೆ ಮಿಕ್ಸ್ ಮಾಡಿದಂಥ ಹೂಕೋಸನ್ನು ಸೇರಿಸ್ತಾ ಇದ್ದೀನಿ. 1-2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಇದನ್ನು ನಾವು ಬೇಯಿಸ್ಕೊಳ್ಬಾರ್ದು. ಸ್ವಲ್ಪ ಈ ಹೂಕೋಸಿನ ಹಸಿ ವಾಸನೆ ಹೋದರೆ ಸಾಕು. ಈ ಮಸಾಲೆನ ಸ್ವಲ್ಪ ನಾವು ಹೂಕೋಸಿನಲ್ಲೇ ಫಸ್ಟೇ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಸೇರಿಸೋದ್ರಿಂದ ಸೀದೋಗುತ್ತೆ ಅನ್ನೋ ಟೆನ್ಷನ್ನು ಕೂಡ ಇರೋದಿಲ್ಲ ಮತ್ತು ಹೂಕೋಸು ಕೂಡ ಜಾಸ್ತಿ ಫ್ರೈ ಆಗೋದಿಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತದನಂತರ ಒಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಹೂಕೋಸಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ತೆಗೆದಿರ್ತೀವಿ. ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಕಡಿಮೆ ಬಿದ್ದರೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಈ ಸ್ಟಫಿಂಗ್ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಪರೋಟನ ರೆಡಿ ಮಾಡ್ಕೊಳ್ಬೋದು. ಈ ಕಡೆ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈ ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ನಂತರ ಇವಾಗ ಚಿಕ್ಕ ಉಳ್ಳೆಯಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಒಂದು ಉಳ್ಳೆನ ತಗೊಂಡು ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ಒಂದಷ್ಟು ಅಗಲಕ್ಕೆ ಇದನ್ನು ಲಟ್ಟಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಚಿಕ್ಕದಾಗಿ ಪೂರಿ ಹದಕ್ಕೆ. ಇವಾಗ ಇದರಲ್ಲಿ ನಾನು ಸ್ಟಫಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ನಾವು ಯಾವ ಥರ ಹೋಳಿಗೆಗೆ ಹೂರಣನ ತುಂಬ್ತೀವೋ ಅದೇ ಥರ ನಾವು ಫಿಲ್ಲಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಸ್ಟಫಿಂಗ್ ಮಾಡೋಕ್ಕೆ ನಿಮಗೆ ಕಷ್ಟ ಅನ್ನೋದಾದರೆ ಪೂರಿಯಾಗೆ 2 ಉಳ್ಳೆನ ಲಟ್ಟಿಸಿ ಒಂದು ಉಳ್ಳೆ ಮೇಲೆ ಸ್ವಲ್ಪ ಸ್ಟಫಿಂಗನ್ನು ಇಟ್ಟು ಒಂದ್ರ ಮೇಲೆ ಒಂದು ಅಂತ ನೀವು ಇಟ್ಟು ಕೂಡ ಈ ಉಳ್ಳೆನ ರೆಡಿ ಮಾಡ್ಕೊಳ್ಬಹುದು. ನೋಡಿ, ಇನ್ನೊಂದನ್ನು ಕೂಡ ನಾನಿಲ್ಲಿ ಸ್ಟಫ್ ಮಾಡ್ತಾ ಇದ್ದೀನಿ. ಹೀಗೆ ಇನ್ನುಳಿದಂತಹ ಪರೋಟನೂ ಕೂಡ ಇದೇ ಥರ ನಾವು ಫಿಲ್ ಮಾಡ್ಕೊಳ್ಬಹುದು. ಎಕ್ಸ್ಟ್ರಾ ಬಂದಿರುವಂಥ ಹಿಟ್ಟನ್ನು ತೆಗೆದು ಇನ್ನುಳಿದಂಥ ಸ್ವಲ್ಪ ಹಿಟ್ಟನ್ನು ಅಲ್ಲೇ ಪಕ್ಕಕ್ಕೆ ಅಂಟಿಸಿ ಉಳ್ಳೆನ ಒಂದು ಸ್ವಲ್ಪ ನಾವು ಪ್ರೆಸ್ ಮಾಡಬೇಕಾಗುತ್ತೆ ಕೈನಿಂದ. ಸ್ವಲ್ಪ ಹಗುರಕ್ಕೆ ಪ್ರೆಸ್ ಮಾಡಿದಾಗ ಹೂರಣ ಅನ್ನೋದು ಎಲ್ಲ ಕಡೆಗೂ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ಇವಾಗ ಮತ್ತೆ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ಹಗುರವಾಗಿ ಇದನ್ನು ತೀಡ್ತಾ ಹೋಗಬೇಕಾಗುತ್ತೆ. ತೀರಾ ತೆಳುವಾಗಿ ಇದನ್ನು ಲಟ್ಟಿಸಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ದಪ್ಪದಾಗೇ ಇರಬೇಕು. ಸ್ವಲ್ಪ ಈ ಹೂಕೋಸು ಅನ್ನೋದು ನಮಗೆ ಅಲ್ಲಲ್ಲಿ ಕಾಣಿಸ್ತಿರ್ಬೇಕು, ಆ ಥರ ನಾವು ಲಟ್ಟಿಸಿದ್ರೆ ಸಾಕು. ಇವಾಗ ಇನ್ನೊಂದನ್ನು ಕೂಡ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಪರೋಟನ ಖಂಡಿತ ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗಂತೂ ಪಲ್ಯ ಮಾಡಿಕೊಟ್ರೆ ಮಕ್ಕಳು ತಿನ್ನೋದೇ ಇಲ್ಲ. ಹಾಗಾಗಿ ಈ ಥರ ನೀವು ಸ್ಟಫ್ ಮಾಡಿ ಪರೋಟನ ಮಾಡಿಕೊಡಿ, ಸಖತ್ ಇಷ್ಟಪಟ್ಟು ತಿಂತಾರೆ. ಇನ್ನೊಂದನ್ನು ಕೂಡ ನಾನಿಲ್ಲಿ ಲಟ್ಟಿಸಿದಾಗಿದೆ. ನಂತರ ಈ ಕಡೆ ಕಾಯಕ್ಕಿಟ್ಟಿರುವ ಹೆಂಚು ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ಕಾದಿರುವಂತಹ ತವಾ ಮೇಲೆ ಈ ಪರೋಟನ ಹಾಕಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಎರಡೂ ಬದಿಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗ ಇನ್ನೊಂದು ಬದಿಗೂ ತಿರುವು ಹಾಕಿ ಇವಾಗ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಎಣ್ಣೆ ಬೇಡ ಅಂದರೆ ಬೆಣ್ಣೆ ತುಪ್ಪ ಕೂಡ ಅಪ್ಲೈ ಮಾಡ್ಬೋದು. ಇವಾಗ ಇನ್ನೊಂದು ಭಾಗಕ್ಕೂ ತಿರುವು ಹಾಕಿ ಮತ್ತೆ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಎರಡೂ ಬದಿಗೂ ತಿರುತ್ತಾ ಸ್ವಲ್ಪ ಇದನ್ನು ಅಲ್ಲಲ್ಲಿ ಕೆಂಪಗಾಗೋವರೆಗೂ ಬೇಯಿಸಿದ್ರೆ ಪರೋಟ ಮೇಲ್ಭಾಗ ಸ್ವಲ್ಪ ಗರಿ ಆಗಿದ್ದರೆ ಟೇಸ್ಟು ಸಖತ್ತಾಗಿರುತ್ತೆ ತಿಂತಾ ಇರಬೇಕಾದ್ರೆ. ನೋಡ್ತಾ ಇದ್ದೀರಲ್ಲ, ಪರೋಟ ಉಬ್ಬಿ ಬರ್ತಾ ಇದೆ. ಈ ಥರ ಉಬ್ಬಿದೆ ಅಂದರೆ ಸ್ಟಫಿಂಗ್ ಅನ್ನೋದು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ. ನೋಡಿ, ಈ ಥರ ನಾವು ಪರೋಟನ ಬೇಯಿಸ್ಕೊಳ್ಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಇವಾಗ ಆಗಿದೆ. ನಂತರ ನಾನಿಲ್ಲಿ ಇನ್ನೊಂದು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತಾನೆ ಹೇಳ್ಬೋದು. ಒಮ್ಮೆ ಖಂಡಿತ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಗೋಬಿ ಇಷ್ಟ ಇಲ್ಲ ಅಂದವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಪರೋಟ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಖಂಡಿತ ಟ್ರೈ ಮಾಡಿ ನೋಡಿ.
ಇದನ್ನು ನೀವು ಮೊಸರು ಜೊತೆಗೆ ಸರ್ವ್ ಮಾಡ್ಬೋದು, ಇಲ್ಲ ನಿಮ್ಮ ಇಷ್ಟದ ಚಟ್ನಿ ಜೊತೆಗೆ, ಉಪ್ಪಿನಕಾಯಿ ಜೊತೆನೂ ಕೂಡ ತಿನ್ಬೋದು, ಇಲ್ಲ ಹಾಗೇನೂ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ನೋಡಿ ಯಾವ ಥರ ಸ್ಟಫಿಂಗ್ ಅನ್ನೋದು ಫಿಲ್ ಆಗಿದೆ ಅಂತ. ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಸ್ಟಫಿಂಗು ಫಿಲ್ ಆಗಿದೆ ಮತ್ತು ಅಷ್ಟೇ ಸಾಫ್ಟ್ ಆಗೂ ಕೂಡ ಇದೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರಗಳು.